ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಬೀದಿ ದೀಪ ಅಳವಡಿಕೆ ವಿಚಾರಕ್ಕೆ ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವೆ ಮಾತಿನ ಸಮರ ನಡೆದಿದೆ. ಇದೇ ವೇಳೆ ಡಿಕೆಶಿ ಟೋಪಿ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಟೋಪಿ ಕತೆ ಬಿಡಿ ಸರ್ ಅಂತ ಮುನಿರತ್ನ ಹೇಳಿದರು. ಟೋಪಿ ಹಾಕಬೇಡ ಅಂತ ಹೇಳೋದಿಲ್ಲ, ಹಾಕು ನಿನಗೆ ಹೊಸದು ಅಂತ ಡಿಕೆಶಿ ಹೇಳ್ತಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಮುನಿರತ್ನ, ನೀವು ನನಗಿತ್ತು RSSಗೆ ಹಳಬರು, RSS ಗೀತೆ ಸದಾ ವತ್ಸಲೆಯನ್ನ ನೀವೇ ಮೊದಲು ಹಾಡಿತು ಅಂತ ಕಾಲೆಳೆದಿದ್ದಾರೆ. ಲಕ್ಷ ಲಕ್ಷ ಲಂಚಕ್ಕೆ ಸಿಕ್ಕಿ ಬಿದ್ದಿರುವ ಇನ್ಸ್ಪೆಕ್ಟರ್ ಗೋವಿಂದರಾಜು ಪ್ರಕರಣವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಪ್ರಸ್ತಾಪ ಮಾಡಿದರು. ಗೋವಿಂದರಾಜ್ ಫೋಟೋ ಪ್ರದರ್ಶಿಸಿ ಸರ್ಕಾರದ ಭ್ರಷ್ಟಾಚಾರ ಎಲ್ಲಿಗೆ ಬಂದಿದೆ ನೋಡಿ, 4 ಲಕ್ಷ ರೂಪಾಯಿ ಹಣ ಪಡೆಯುವಾಗ ಸಿಕ್ಕಿಬಿದ್ದು ಬಾಯ್ ಪಡ್ಕೊಂಡಿದ್ದಾರೆ. ಮೊದಲು ಟೇಬಲ್ ಕೆಳಗಡೆ ನಡೀತಾ ಇತ್ತು, ಈಗ CAR ಗ್ರೌಂಡ್ನಲ್ಲಿ ಲಂಚಾವತಾರ ನಡೀತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಆರೋಪಗಳಿಗೆ ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಹೊರ ರಾಜ್ಯಗಳಿಗೆ ಹೋಲಿಸಿದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕರ್ನಾಟಕ ಮುಂದೆ ಇದೆ. ಮಹಿಳೆಯರ ಸುರಕ್ಷತೆಯಲ್ಲಿ ಬೆಂಗಳೂರು ನಂಬರ್ 1 ಸ್ಥಾನದಲ್ಲಿದೆ. ಬೇರೆ ಬೇರೆ ವರದಿಗಳೇ ಇದನ್ನ ಸ್ಪಷ್ಟಪಡಿಸಿವೆ ಅಂತ ಹೇಳಿದರು. ರಾಹುಲ್ ಗಾಂಧಿ ಸೂಚನೆಯಂತೆ ರಾಜ್ಯದಲ್ಲಿ 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡುವುದಕ್ಕೆ ಕೆಪಿಸಿಸಿ ಮುಂದಾಗಿದೆ. ಇದಕ್ಕಾಗಿ ಸರ್ಕಾರಿ ಭೂಮಿ ಮಂಜೂರು ಮಾಡಲಾಗ್ತಾ ಇದೆ. ರಾಜ್ಯದ ನಗರಾಭಿವೃದ್ಧಿ ಪ್ರಾಧಿಕಾರಗಳು, ನಗರ ಯೋಜನಾ ಪ್ರಾಧಿಕಾರಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿದ್ದ ಭೂಮಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪಿಗಳಿಗೆ ನ್ಯಾಯಾಲಯ ಶಾಕ್ ಕೊಟ್ಟಿದೆ. 4 ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. A1 ಜಗದೀಶ್ ಅಲಿಯಾಸ್ ಜಗ್ಗಾ, ಕಿರಣ್, ವಿಮಲ್, ರಾಜ್, ಮದನ್ ಸಲ್ಲಿಸಿದಂತಹ ಅರ್ಜಿಯನ್ನ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ವಜಾಗೊಳಿಸಿದ್ದಾರೆ. ಯಶ್ ತಾಯಿ ಪುಷ್ಪಾ ಅವರ ಸೈಡ್ ಫೈಟ್ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇಲ್ಲ. ಈ ವಿವಾದಕ್ಕೆ ಅಧಿಕಾರಿಗಳ ಎಡವಟ್ಟು ಕಾರಣ ಅನ್ನುವಂಥದ್ದು ಇಬ್ಬರ ಬಳಿ ಇರುವ ದಾಖಲೆಗಳಿಂದ ಬಹಿರಂಗವಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿಯವರಿಗೆ ಯಶ್ ತಾಯಿ ಮೂಲ ದಾಖಲಾತಿಗಳನ್ನು ನೀಡಿದ್ದಾರೆ. PDO ನಟರಾಜ್ ಎಂಬಾತರಿಂದ ನಕಲಿ ದಾಖಲೆ ಸೃಷ್ಟಿಯಾಗಿದೆ, ಯಾವುದೇ ಕಾರಣಕ್ಕೂ ನಾನು ಇದನ್ನ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಏರಿಕೆಯ ನಾಗಾಲೂಟ ಕಂಡಿದ್ದ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಕಳೆದ 3 ದಿನಗಳಿಂದ ಇಳಿಕೆಯ ಹಾದಿಯಲ್ಲಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 15,153 ರೂಪಾಯಿಗೆ ಇಳಿಕೆಯಾಗಿದೆ. ಇದರ ಜೊತೆಗೆ ಬೆಳ್ಳಿ ದರವೂ ಕೂಡ ಕುಸಿತವಾಗಿದೆ. ಬೆಲೆ ಕಡಿಮೆಯಾಗಿದ್ದಕ್ಕೆ ಗ್ರಾಹಕರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರದ KGF ಬೆನ್ನಲ್ಲೇ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿನ್ನದ ಬೇಟೆ ಆರಂಭವಾಗಿದೆ. ಆಂಧ್ರದ ಕದಿರಿ ಹಾಗೂ ಕರ್ನಾಟಕದ ಗುಡಿಬಂಡೆ ಸುತ್ತಮುತ್ತ ಹೆಲಿಕಾಪ್ಟರ್ ಮೂಲಕ ಸಮೀಕ್ಷೆ ಮಾಡಲಾಗ್ತಾ ಇದೆ. ಹೈಟೆಕ್ ಸೆನ್ಸಾರ್ಗಳ ಮೂಲಕ ಭೂಮಿಯ ಆಳದಲ್ಲಿರುವ ಖನಿಜ ಸಂಪತ್ತಿನ ದತ್ತಾಂಶ ಸಂಗ್ರಹ ಮಾಡಲಾಗ್ತಾ ಇದೆ. ಒಂದು ವೇಳೆ ಇಲ್ಲಿ ಚಿನ್ನದ ಅದಿರು ಪತ್ತೆಯಾದರೆ ರಾಜ್ಯ ಹಾಗೂ ದೇಶದ ಆರ್ಥಿಕತೆಗೆ ದೊಡ್ಡ ಬೂಸ್ಟ್. ಕರ್ನಾಟಕ ತಮಿಳುನಾಡು ನಡುವಿನ ಪೆನ್ನಾರ್ ನದಿ ವಿವಾದದಲ್ಲಿ ರಾಜ್ಯಕ್ಕೆ ಮತ್ತೆ ಹಿನ್ನಡೆಯಾಗಿದೆ. ಪೆನ್ನಾರ್ ನದಿ ಮತ್ತು ಅದರ ಉಪನದಿ ಮಾರ್ಕಂಡೇಯ ನದಿ ಪಾತ್ರದಲ್ಲಿ ಕರ್ನಾಟಕ ಸರ್ಕಾರ ಹಲವು ಯೋಜನೆ ಕೈಗೆತ್ತಿಕೊಂಡಿತ್ತು. ಹೀಗಾಗಿ ಜಲವಿವಾದ ನ್ಯಾಯಾಧೀಕರಣ ರಚಿಸುವಂತೆ ಕೋರಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ವಿಚಾರಣೆ ನಡೆಸುವಂತಹ ಸುಪ್ರೀಂ ಕೋರ್ಟ್ 1 ತಿಂಗಳೊಳಗೆ ನ್ಯಾಯಾಧೀಕರಣ ರಚನೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ನಿಕೋಬಾರ್ ದ್ವೀಪಗಳು ಮತ್ತು ಜಮ್ಮು ಕಾಶ್ಮೀರದಲ್ಲಿ ಭೂಮಿ ಕಂಪಿಸಿದೆ. ಮುಂಜಾನೆ 3:30 ಸುಮಾರಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 4.6 ತೀವ್ರತೆಯ ಭೂಕಂಪ ಸಂಭವಿಸಿದೆ. ದ್ವೀಪ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಿದ ಕೆಲ ಹೊತ್ತಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಪ್ರದೇಶದಲ್ಲೂ 4.7 ತೀವ್ರತೆಯ ಭೂಕಂಪನವಾಗಿದೆ. ವಿಮಾನ ದುರಂತದಲ್ಲಿ ಮೃತಪಟ್ಟ ಅಜಿತ್ ಪವಾರ್ ಸಾವಿನ ಬಗ್ಗೆ ಶಿವಸೇನಾ ನಾಯಕ ಸಂಜಯ್ ರಾವುತ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಜಿತ್ ಪವಾರ್ ಮೈತ್ರಿ ಬಿಟ್ಟು NCP ಸೇರ್ಪಡೆಯಾಗಲು ನಿರ್ಧರಿಸಿದ್ರು, ನನ್ನ ಬಳಿ ಬಿಜೆಪಿ ಹಗರಣಗಳ ದಾಖಲೆಗಳಿವೆ ಅಂತ ಹೇಳಿದ್ರು. ಆ ಹೇಳಿಕೆ ನೀಡಿದ 10 ದಿನದ ಬಳಿಕ ವಿಮಾನ ದುರಂತ ನಡೆದಿರುವುದು ನಿಗೂಢವಾಗಿದೆ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಸ್ತಾ ಇರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು ವಿರೋಧಿಸಿ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ SIR ದೋಷಪೂರಿತವಾಗಿದ್ದು ಇಡೀ ಪ್ರಕ್ರಿಯೆಗೆ ತಡೆ ನೀಡಬೇಕು ಅಂತ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಕೇರಳ, ತಮಿಳುನಾಡು ಬಳಿಕ ಬಿಹಾರದಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಭಾಗಲ್ಪುರ ಜಿಲ್ಲೆಯ ನೌಗಜಿಯಾ ಪ್ರದೇಶದಲ್ಲಿ ಹಕ್ಕಿ ಜ್ವರದಿಂದ ಪಕ್ಷಿಗಳು ಸಾಯ್ತಾ ಇವೆ.
ಎಲ್ಲೆಂದರಲ್ಲೇ ಪಕ್ಷಿಗಳು ಸತ್ತು ಬೀಳ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸೋಂಕು ನಿವಾರಕ ರಾಸಾಯನಿಕಗಳನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಡ್ರೋನ್ ದಾಳಿ ಮಾಡಿದೆ. ಡ್ನಿಪ್ ನಗರದಲ್ಲಿ ಕಾರ್ಮಿಕರನ್ನ ಸಾಗಿಸ್ತಾ ಇದ್ದಂತಹ ಬಸ್ ಮೇಲೆ ಡ್ರೋನ್ ದಾಳಿ ಆಗಿದ್ದು 12ಕ್ಕೂ ಹೆಚ್ಚು ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇದಲ್ಲದೆ ಜಪೋರಿಜಿಯಾದಲ್ಲಿರುವ ಹೆರಿಗೆ ಆಸ್ಪತ್ರೆ ಮೇಲೂ ರಷ್ಯಾದಿಂದ ವಾಯುದಾಳಿ ಆಗಿದ್ದು 6ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ವಸತಿ ನಿವೇಶನಗಳ ಅಕ್ರಮ ಹಂಚಿಕೆ ಸಂಬಂಧ ಬಾಂಗ್ಲಾದೇಶದ ಪದಚ್ಯುತ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರಿಗೆ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಭೂ ಹಂಚಿಕೆ ಅಕ್ರಮಗಳಿಗೆ ಸಂಬಂಧಿಸಿದ 2 ಪ್ರತ್ಯೇಕ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಢಾಕಾ ವಿಶೇಷ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ. ಈ ತೀರ್ಪು ಹಸೀನಾ ಕುಟುಂಬದ ಮೇಲೆ ದೊಡ್ಡ ಕಾನೂನು ಸಂಕಷ್ಟವನ್ನು ತಂದಿಟ್ಟಿದೆ. ಭಾರೀ ಹಿಮಪಾತಕ್ಕೆ ಜಪಾನ್ ತತ್ತರಿಸಿ ಹೋಗಿದೆ. ಉತ್ತರ ಜಪಾನ್ನಲ್ಲಿ ದಾಖಲೆಯ ಹಿಮಪಾತವಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಿಮಪಾತಕ್ಕೆ ಸಿಲುಕಿ 2 ಸಾವಿಗೀಡಾಗಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ನಿಜಕ್ಕೂ ದೇಶಭಕ್ತಿ ಇದೆಯಾ ಅಂತ ಲೋಕಸಭೆಯಲ್ಲಿ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಪ್ರಶ್ನೆ ಮಾಡಿದರು. ತೇಜಸ್ವಿ ಸೂರ್ಯ ಮಾತಿಗೆ ಖುದ್ದು ರಾಹುಲ್ ಗಾಂಧಿ ಉತ್ತರ ಕೊಡಲು ತಮ್ಮ ಭಾಷಣದ ಸಂದರ್ಭದಲ್ಲಿ ಎದ್ದು ನಿಂತರು. 2020ರ ಚೀನಾ ಭಾರತ ಸೇನೆ ಸಂಘರ್ಷದ ಬಗ್ಗೆ ನಿವೃತ್ತ ಜನರಲ್ ಮುಕುಂದ್ ನರವಾಣೆ ಆತ್ಮಚರಿತ್ರೆಯನ್ನು ಪ್ರಸ್ತಾಪಿಸಿದರು. ಆಗ ಲೋಕಸಭೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುವುದು. शर्म होनी चाहिए आप लोगों को। मैं ये रेज नहीं करने वाला था। क्या ಒಂದು ಕಡೆ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಆರೋಪ, ಮತ್ತೊಂದೆಡೆ ಆಡಳಿತ ಪಕ್ಷದಿಂದ ಪ್ರತಿಪಕ್ಷ ನಾಯಕನ ಮಾತುಗಳಿಗೆ ತೀವ್ರ ಆಕ್ಷೇಪ. ಲೋಕಸಭೆಯಲ್ಲಿ ಕದನ ತಾರಕಕ್ಕೇರಿದಾಗ ಸದನವನ್ನ ಮುಂದೂಡುತ್ತಾ ಹೋದ ಸ್ಪೀಕರ್ ಓಂ ಬಿರ್ಲಾ. ಇವೆಲ್ಲ ರಾಷ್ಟ್ರಪತಿ ಭಾಷಣದ ಮೇಲೆ ಲೋಕಸಭೆಯಲ್ಲಿ ಚರ್ಚೆಯ ವೇಳೆ ಕಂಡುಬಂದ ದೃಶ್ಯ. ಲೋಕಸಭೆಯಲ್ಲಿಂದು ರಾಷ್ಟ್ರಪತಿಯವರ ಭಾಷಣಕ್ಕೆ ವಂದನಾ ನಿರ್ಣಯದ ಚರ್ಚೆ ಶುರುವಾಗಿದೆ. ಚರ್ಚೆ ಆರಂಭಿಸಿದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ರಾಷ್ಟ್ರಪತಿ ಅವರ ಭಾಷಣದ ಬಗ್ಗೆ ಮಾತಾಡ್ತಾ ಕಾಂಗ್ರೆಸ್ ಪಕ್ಷದ ದೇಶಪ್ರೇಮವನ್ನ ಕೆಣಕಿದ್ರು. ಕವಿನೇ ಬೋಲಾ ಮೂರು ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ದೇಶದ ಯುವಕರೇ ಮಲಗಿ ನಿದ್ರಿಸುತ್ತಿದ್ದರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಭಯೋತ್ಪಾದನೆಯನ್ನ ಪೋಷಿಸಿದ್ರು ಅಂತ ದೂರಿದ್ರು. ಮೋದಿ ಸರ್ಕಾರದ ಕಳೆದ 10 ವರ್ಷಗಳ ಸಾಧನೆ ಬಗ್ಗೆ ಒಂದು ಸಲವೂ ಕಾಂಗ್ರೆಸ್ ಮಾತಾಡಿಲ್ಲ ಅಂತ ಛೇಡಿಸಿದ್ರು. ಯಾವಾಗ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ದೇಶಭಕ್ತಿಯನ್ನ ಪ್ರಶ್ನಿಸಿದ್ರು ಆಗ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಉತ್ತರಿಸಲು ನಿಂತರು. कांग्रेस सरकार की रिस्पॉन्स क्या था? कांग्रेस की रिस्पॉन्स क्या था टेररिज्म के लिए? शर्म होनी चाहिए आप लोगों को। टेररिस्ट के डिजाइन को देश में लागू करने का काम कांग्रेस सरकार ने 2009-2010 में करने का प्रयास किए थे। 10 साल के इनके पूरे भाषणों में 10 साल के इनके पूरे भाषणों में विकसित भारत का डेवलप्ड इंडिया का उल्लेख भी नहीं 10 साल के भाषणों में हुआ. Young colleague over there made an allegation against the Congress party. I was not going to raise this issue, but because he has raised the issue about our patriotism. ಯಾವಾಗ ರಾಹುಲ್ ಗಾಂಧಿ ನಿವೃತ್ತ ಜನರಲ್ ಮನೋಜ್ ಮುಕುಂದ್ ನರವಾಣೆ ಅವರ ಅಪ್ರಕಟಿತ ಪುಸ್ತಕದ ಅಂಶಗಳು ಎಂದು ಹೇಳಲಾದ ಕಾಗದಗಳನ್ನು ಕೈಗೆತ್ತಿಕೊಂಡ್ರು ಆಗ ಇಡೀ ಬಿಜೆಪಿ ನಾಯಕರು ಏಕಾಏಕಿ ಸಿಟ್ಟಿಗೆದ್ರು. ನರವಾಣೆ ಪುಸ್ತಕ ದೃಢೀಕರಣವಾದ ಪುಸ್ತಕ ಅಲ್ಲ, ಪ್ರಕಟಣೆನೂ ಆಗಿಲ್ಲ, ಅದನ್ನ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋ ಹಾಗಿಲ್ಲ ಅಂತ ಆಗ್ರಹಿಸಿದ್ರು. यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. Sir, दीजिए. So this is 100% authentic. Sir, Rajnath Singh is getting exercise because his name is going to be spoken just now. वो मैगजीन की रिपोर्ट है, नरवणे जी ने नहीं कहा, इतना बोल दे. एक रिपोर्ट पर बोले कि नरवणे ने नहीं कहा है. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो,
तो वो प्रकाशित हुई या नहीं हुई, वो स्पष्टता करे। नरवणे की रिपोर्ट नहीं है, नरवणे का पुस्तक नहीं है, इतना स्पष्टता करे। मैगजीन तो कुछ भी लिख सकता है। ऑथेंटिक है। इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है। इसमें सब लिखा है, जिसमें नारावाने जी ने राजनाथ सिंह के बारे में और मोदी जी के बारे में बोला है। ಆಡಳಿತಾರೂಢ ಸರ್ಕಾರದ ಮಾತಿಗೆ ಸ್ಪೀಕರ್ ಧನಿಗೂಡಿಸಿದ್ರು. ಇನ್ನೊಂದು ಕಡೆ ಲೋಕಸಭೆಯ ನಿಯಮ ಸೆಕ್ಷನ್ 349 ಸಬ್ಸೆಕ್ಷನ್ 1 ಪ್ರಕಾರ ಪುಸ್ತಕಗಳು ಪತ್ರಿಕೆಗಳ ವಿಷಯವನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸಬಾರದು ಅಂತ ಸ್ಪೀಕರ್ ಹೇಳಿ ನರವಾಣೆ ಪುಸ್ತಕದ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಕೊಡಲಿಲ್ಲ. ಒಂದು ಸಲ ಅಲ್ಲ, 8 ರಿಂದ 10 ಸಲ ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಕೇಂದ್ರ ಸಚಿವರಿಂದ ಹಿಡಿದು ಸ್ಪೀಕರ್ ಓಂ ಬಿರ್ಲಾ ಅವರಿಗೂ ವಿರೋಧ ತೀವ್ರಗೊಳ್ಳುತ್ತಲೇ ಸಾಗಿತ್ತು. ಆದರೆ ರಾಹುಲ್ ಗಾಂಧಿ ಮಾತ್ರ ನರವಾಣೆ ಪುಸ್ತಕದ ವಿಚಾರಗಳನ್ನ ಬಿಟ್ಟು ಮುಂದೆ ಹೋಗಲೇ ಇಲ್ಲ. ಇದು 100% ದೃಢೀಕರಣವಾಗಿರುವ ಪುಸ್ತಕದ ಸಾಲುಗಳು ಅಂತ ಉಲ್ಲೇಖಿಸಿದ್ರು. लेकिन हमारी पार्टी के ऊपर मेंबर ऑफ पार्लियामेंट ने सवाल उठाया। मैं ये रेज नहीं करने वाला था, मैं नहीं रेज करने वाला था, मगर उसका जवाब देने के लिए मैंने ये निकाली। अब ये 100% ऑथेंटिकेटेड है, ये नारावाने जी का मेमोआर है। ಕೊನೆಗೆ ರಾಹುಲ್ ಗಾಂಧಿಗೆ ನರವಾಣೆ ಆತ್ಮಚರಿತ್ರೆ ಬಿಟ್ಟು ವಿಷಯಕ್ಕೆ ಬನ್ನಿ, ಭಾರತ ಚೀನಾ ಬಗ್ಗೆ ಮಾತಾಡಬಹುದು ಅಂತ ಅವಕಾಶ ಕೊಟ್ಟರು. ಆಗ ರಾಹುಲ್ ಗಾಂಧಿ ನರವಾಣೆ ಆತ್ಮಚರಿತ್ರೆ ಬಗ್ಗೆ ಹೇಳದೆ 2020ರಲ್ಲಿ ಭಾರತ ಚೀನಾ ಗಡಿ ಸಂಘರ್ಷದ ಬಗ್ಗೆ, ಚೀನಾ ದಾಳಿ ಬಗ್ಗೆ ಉಲ್ಲೇಖಿಸಿದ್ರು. And this is from the memoir of Army Chief Naravane. And I'd like you to listen nicely. You will understand exactly who is patriotic, who is not. This is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book. ಇಷ್ಟಕ್ಕೆ ಸುಮ್ಮನಾಗದೆ ರಾಹುಲ್ ಗಾಂಧಿ ಗೃಹ ಸಚಿವರು, ರಕ್ಷಣಾ ಸಚಿವರು, ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆದ್ರೆ ಪ್ರಧಾನಮಂತ್ರಿ, ರಕ್ಷಣಾ ಸಚಿವರ ದೇಶಭಕ್ತಿ ನಡತೆ ಬಗ್ಗೆ ನರವಾಣೆ ಪುಸ್ತಕದಲ್ಲಿದೆ ಅಂತ ಕೆಣಕಿದ್ರು. आपके मेंबर ऑफ पार्लियामेंट, डिफेंस मिनिस्टर, होम मिनिस्टर, प्राइम मिनिस्टर, नो प्राइम मिनिस्टर साहब बोलने तो दीजिए सर। प्राइम मिनिस्टर हमारी पार्टी पर, हमारी पार्टी के कैरेक्टर पर, हमारे नेशनलिज्म पर, हम सब ऑपोजिशन के नेशनलिज्म पर सवाल उठाते हैं. ನರವಾಣೆ ಆತ್ಮಚರಿತ್ರೆ ವಿಷಯದಲ್ಲಿ ಎದ್ದ ಗಲಾಟೆಯಿಂದ 2 ಸಲ ಲೋಕಸಭೆ ಕಲಾಪ ಮುಂದೂಡಿಕೆ ಆಯಿತು. ಕೊನೆಗೆ ಸ್ಪೀಕರ್ ಓಂ ಬಿರ್ಲಾ ಸೀಟಿನಲ್ಲಿ ಜಗದಂಬಿಕಾ ಪಾಲ್ ಕುಳಿತಿದ್ರು. ಆಗಲೂ ರಾಹುಲ್ ಗಾಂಧಿ ನರವಾಣೆ ಆತ್ಮಚರಿತ್ರೆ ಕೆಣಕಿದ್ರು. ಕೊನೆಗೆ ಲೋಕಸಭೆ ಅಧಿವೇಶನವನ್ನೇ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. Rajnath Singh ji is sitting here. He is aware of this matter. He is the minister. He is the person that spoke to General Naravane. फिर आपने बोली नहीं, अब आप नहीं बोलना चाहते हैं, सब नहीं बोलना। सभा की कार्रवाई कल मंगलवार दिनांक 3 फरवरी 2026 को प्रातः 11 बजे तक के लिए स्थगित की जाती है. ನಿವೃತ್ತ ಜನರಲ್ ನರವಾಣೆ ಬರೆದ ಈ ಆತ್ಮಚರಿತ್ರೆ ಪುಸ್ತಕ ಇದುವರೆಗೂ ಪ್ರಕಟಣೆಯಾಗಿಲ್ಲ. ಪುಸ್ತಕ ಪ್ರಕಟಣೆ ಮಾಡಲು ಕೇಂದ್ರ ಸರ್ಕಾರದವರೇ ಬಿಡಲಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ತಪ್ಪುಗಳ ಬಗ್ಗೆ ನರವಾಣೆ ಉಲ್ಲೇಖಿಸಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ನೇರಾನೇರ ಆರೋಪ. ಹಾಗಾಗಿನೇ ಇವತ್ತು ಅಧಿವೇಶನದಲ್ಲೂ ನರವಾಣೆ ಆತ್ಮಚರಿತ್ರೆ ಕೋಲಾಹಲ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರಾಜ್ಯ ವಿಧಾನಸಭೆ ಉಭಯ ಸದನಗಳಲ್ಲೂ ಕೂಡ, ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ನಿಲುವುಗಳ ಬಗ್ಗೆ, ರಾಜ್ಯಕ್ಕೆ ಹೇಗೆಲ್ಲ ಅನ್ಯಾಯ ಮಾಡಿದೆ ಅನ್ನೋದರ ಬಗ್ಗೆ, ಅನುದಾನಕ್ಕೆ ಸಂಬಂಧಪಟ್ಟಂತಹ ಹಂಚಿಕೆಯ ಲೆಕ್ಕವನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿಯೇ ಪ್ರತಿಪಕ್ಷದ ನಾಯಕರುಗಳು ಸರ್ಕಾರದಲ್ಲಿ ನಡೆಸಿರುವಂತಹ ಕುರ್ಚಿ ಕದನವನ್ನು ಪ್ರಸ್ತಾಪಿಸಿ ಕಾಲೆಳೆಯುವ ಪ್ರಯತ್ನವನ್ನು ಮಾಡಿದರು. ಆಗ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಹೇಳಿ ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಅಂಗೀಕಾರ ಆಗಿದೆ. ಆದರೆ ವಂದನಾ ನಿರ್ಣಯ ಅಂಗೀಕಾರಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ಗವರ್ನರ್ ಭಾಷಣ ಅರ್ಧಕ್ಕೆ ನಿಲ್ಲಿಸಿದ್ದನ್ನ ಸಿಎಂ ಪ್ರಶ್ನೆ ಮಾಡಿ ಬಿಜೆಪಿಯವರನ್ನ ತರಾಟೆಗೆ ತಗೊಂಡ್ರು. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ರಾಮ್ ಅಂತ ಅನ್ನೋದು ಸುಮ್ಮನೆ ಸೇರಿಸಿದಾರೆ, ಹಂಗೆ ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಸಲ್ಯ ರಾಮನೂ ಅಲ್ಲ, ರಾಮಾಯಣದ ರಾಮನೂ ಅಲ್ಲ, ಸಿದ್ದರಾಮಯ್ಯವರಲ್ಲ, ಸಿದ್ದರಾಮನೂ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮನೂ ಅಲ್ಲ. ಅಪ್ಪರ್ ಭದ್ರಕ್ಕೆ 5,300 ಕೋಟಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ನಮಗೆ 15ನೇ ಹಣಕಾಸಿನ ಆಯೋಗ ಸ್ಪೆಷಲ್ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು 5,495 ಕೋಟಿ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಒಟ್ಟು 11,495 ಕೋಟಿ. 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದು ಬರಲಿಲ್ಲ. ಇಡೀ ರಾಜ್ಯದ ಜನ 7 ಕೋಟಿ ಜನರಿಗೆ ಆದಂಥ ನಷ್ಟ. ಅದು ನೀವು ಜವಾಬ್ದಾರರು, ನಾವು ಜವಾಬ್ದಾರರು, ಇಬ್ರು ಜವಾಬ್ದಾರರಲ್ವಾ? ಪ್ರತಿಪಕ್ಷಗಳು ಏನೇ ಹೇಳಿದ್ರು ಎಲ್ಲರಿಗೂ ಸಿಎಂ ಕೂಲಾಗಿ ಉತ್ತರ ಕೊಟ್ರು. ಕೇಂದ್ರ ಸರ್ಕಾರ ಕಂಡ್ರೆ ನಿಮಗಾಗಲ್ಲ, ಡಿಕೆ ಶಿವಕುಮಾರ್ ಅವರನ್ನ ಕಂಡ್ರೆ ಅಷ್ಟೇನಾ ಅಂತ ತಮಾಷೆಯಾಗಿ ಕಾಲೆಳೆದ್ರು. ಆಗ ಸಿಎಂ ಮತ್ತು ಡಿಸಿಎಂ ಇಬ್ಬರು ನಗ್ನಗ್ತಾನೆ ಅಶೋಕ್ ಅವರ ಮಾತಿಗೆ ತಿರುಗೇಟು ಕೊಟ್ರು. ಚೀಫ್ ಮಿನಿಸ್ಟರ್ಗೂ ಡಿಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ ನೀನು ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ. ಒಂದು ಮಾತಲ್ಲಿ 100 ಅರ್ಥ ಕೊಡೋದೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಟ್ಯಾಲೆಂಟ್. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ ಡಿ ಕೆ ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದೆ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಬಟ್ ಈಗ ಪಕ್ಷದ ಅಧ್ಯಕ್ಷ ಆಗಿ ಒಂದು 1 ತಿಂಗಳಿಗೆ 6 ತಿಂಗಳು ಆಗ್ತದೆ, ನಂತರ 6 ವರ್ಷ ಆಗ್ತದೆ. 6 years, ಮಾರ್ಚ್ 10ಗೆ 6 ವರ್ಷ ಆಗ್ತದೆ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%, ನೋ ಕ್ವಶನ್. ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಹೀಗೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮಧ್ಯೆ ಸಾಕಷ್ಟು ಚರ್ಚೆಗಳು ನಡೆಯಿತು. ವಂದನಾ ನಿರ್ಣಯ ಅಂಗೀಕಾರನೂ ಆಯಿತು. ಇದಾದ ಮೇಲೆ ವಿಧಾನ ಪರಿಷತ್ಗೆ ಬಂದ ಸಿಎಂ ಅಲ್ಲೂ ಗವರ್ನರ್ ಭಾಷಣದಲ್ಲಿ ಏನಿತ್ತು ಅಂತ ಬಿಡಿಸಿ ಹೇಳಿ ಬಿಜೆಪಿಯವರನ್ನ ತರಾಟೆಗೆ ತಗೊಂಡ್ರು. ಬೆಳೆಹಾನಿ ಬಗ್ಗೆ 615 ಕೋಟಿ ರೂಪಾಯಿ ಬೆಳೆಹಾನಿಗೆ ಕೇಳಿದ್ದೀವಿ. 1,522 ಕೋಟಿ ಮೂಲಭೂತ ಸೌಕರ್ಯಗಳ ಸ್ಥಾಪನೆಗೆ ಕೇಳಿದ್ದೀವಿ. ಅದನ್ನ ಹೇಳಿದ್ರೆ ಅದು ರಾಜ್ಯಕ್ಕೆ ವಿರುದ್ಧ ಇದೆಯಾ? ಒಟ್ಟಾರೆ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಸಿಎಂ ಗವರ್ನರ್ ಭಾಷಣ ಅರ್ಧಕ್ಕೆ ನಿಲ್ಲಿಸಿದ್ದಕ್ಕೆ ಬೇಸರ ಹೊರಹಾಕಿದ್ರು. ನಾಳೆ ಕಲಾಪದಲ್ಲಿ ಮನ್ರೇಗಾ ಮತ್ತು ಜಿ ಹೆಸರು ಬದಲಾವಣೆ ಚರ್ಚೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ದೂರದೃಷ್ಟಿಯ ಬಜೆಟ್ನ ಮಂಡನೆ ಮಾಡಿತ್ತು. ಬಜೆಟ್ ಬಗ್ಗೆ
ವ್ಯಾಪಕವಾದಂತಹ ಚರ್ಚೆ ನಡೀತಾ ಇದೆ. ಪರ ವಿರೋಧಗಳು ಚರ್ಚೆ ಆಗ್ತಾ ಇದ್ದಾವೆ. ಪ್ರತಿಪಕ್ಷಗಳು ಸಾಕಷ್ಟು ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಇವೆಲ್ಲದಕ್ಕೂ ಕೂಡ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೆಟ್ವರ್ಕ್ 18ನ ಗ್ರೂಪ್ ಎಡಿಟರ್ ರಾಹುಲ್ ಜೋಶಿ ಅವರ ಸಂದರ್ಶನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಎರಡು 2026-27ನೇ ಸಾಲಿನ ಕೇಂದ್ರ ಸರ್ಕಾರದ 53,50,000 ಕೋಟಿಯ ಆಯವ್ಯಯವನ್ನ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ರು. ಜನಪ್ರಿಯ ಯೋಜನೆಗಳು, ಘೋಷಣೆಗಳನ್ನ ಬಿಟ್ಟು ಈ ಸಲ ವಿಕಸಿತ ಭಾರತದ ಪರಿಕಲ್ಪನೆಯ ದೂರದೃಷ್ಟಿ ಬಜೆಟ್ ಮಂಡನೆ ಆಗಿದೆ. 2047ರ ಅಭಿವೃದ್ಧಿ ಭಾರತದ ಬಜೆಟ್ ಅಂತ ಬಿಜೆಪಿ ಸೇರಿದಂತೆ ಎನ್ಡಿಎ ಕೂಟದವರು ಹೇಳ್ತಿದ್ದಾರೆ. ಆದ್ರೆ ಬಜೆಟ್ನಲ್ಲಿ ಏನೂ ಇಲ್ಲ, ಜನಪರ ಘೋಷಣೆಗಳಿಲ್ಲ ಅಂತ ಪ್ರತಿಪಕ್ಷಗಳು ಆರೋಪಿಸುತ್ತಿವೆ. ಇದರ ಬಗ್ಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೆಟ್ವರ್ಕ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ನೆಟ್ವರ್ಕ್ 18 ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಸಂದರ್ಶನದಲ್ಲಿ ನಿರ್ಮಲಾ ಸೀತಾರಾಮನ್ ಮುಕ್ತವಾಗಿ ಮಾತನಾಡಿದ್ರು. People saying no bold reforms this time. Of course, much is there in the fine print and it is all coming out. The markets have, come back today from a low tomorrow. So, what was weighing on your mind when you were preparing this budget? This is going to be the first budget in the second quarter of 21st century, which is up to 2050. Yes. In between, closer to 2050, is 2047 when Vikasit Bharat will have to be achieved. This budget, everyone is welcome to have their view, and I respect that. And I try to understand why a certain perspective has come out. Even if it's criticizing it, I try to understand what is the basis from where they've come. ಇನ್ನು ಜಿಡಿಪಿ ಬೆಳವಣಿಗೆ ಆಗುತ್ತೆ ಅಂತಿದ್ರು, ಬೆಲೆ ಏರಿಕೆ ನಿಯಂತ್ರಣ ಆಗಿಲ್ಲ. ಬೆಲೆ ಏರಿಕೆ ಬಗ್ಗೆಯೂ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ರು. You're projecting a nominal GDP growth of 10%. What is your outlook for inflation and your estimate for the real GDP in 26-27? I think we've indicated it very clearly in the budget. I'm very sure that inflation will remain within the tolerance band, and therefore inflation doesn't have to worry us much. And everything therefore looks at it from the point of view of if there is a deflator which is going to remain low and stable, it will have a impact on your estimates. Yes. ಪ್ರತಿ ಸಲವೂ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಡಾಲರ್ ಎದುರು ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿದಿದೆ ಅಂತಿದ್ದಾರೆ. ಇದಕ್ಕೆ ಕಾರಣವನ್ನು ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ರು. Finance Minister, your party has always stood for a strong rupee. But if you look at the Indian rupee in the last 1 year, it's been on a losing streak. It's almost lost 10% against the dollar, around 16% against the euro. Are you comfortable with this level of the rupee, and are you happy with the steps that the RBI is taking to maintain it? Let's understand one thing. Our party, yes, was in favor of and is in favor of always a strong rupee, no doubt. But it's also got to be predicated in the context of how the economy is. Economy suffering from high inflation, economy being fragile, and your rupee value also not in a good position makes it really hard and difficult for everybody. ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಜನರಿಗೆ ನಿರಂತರವಾಗಿ ತಲುಪುತ್ತಿದೆ. ವಿಕಸಿತ ಭಾರತದ ಗುರಿಯನ್ನ ಭಾರತ ಮುಟ್ಟಲಿದೆ. ವಿಶ್ವ ಆರ್ಥಿಕತೆಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ಶೀಘ್ರದಲ್ಲೇ ಬರಲಿದೆ ಅಂತಾನು ನಿರ್ಮಲಾ ಸೀತಾರಾಮನ್ ಭರವಸೆ ವ್ಯಕ್ತಪಡಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.